ಹನುಮಂತಯ್ಯನವರೀಗ ನಾವು ಅದೇ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಈ ಗ್ಯಾರಂಟಿಗಳು ಅನ್ನುವಂಥದ್ದಂದರೆ ಹೊಸ ಭಾರತದ ಅಥವಾ ಹೊಸ ಚುನಾವಣೆ ಒಂದು ಫಾರ್ಮುಲಾ ಆಗ್ತಾ ಇದೆಯಾ ಅಂತ. ಅಫ್ಕೋರ್ಸ್ ಎಲ್ಲ ಕಡೆಗೂ ಕೂಡ ಕ್ಲಿಕ್ ಆಗದೇ ಇರ್ಬೋದು, ಬಟ್ ಕರ್ನಾಟಕದಲ್ಲಿ ಕ್ಲಿಕ್ ಆಗಿದೆ, ತೆಲಂಗಾಣದಲ್ಲಿ ಕ್ಲಿಕ್ ಆಗಿದೆ, ಈಗ ಹರಿಯಾಣದಲ್ಲೂ ಕೂಡ ಕ್ಲಿಕ್ ಆಗ್ತಾಯಿದೆ. ಬಹುಶಃ ಈ ಗ್ಯಾರಂಟಿಗಳ ಜನಕ ಕಾಂಗ್ರೆಸ್ ಇದೇ ಪ್ರಯೋಗವನ್ನು ಮತ್ತೆ ಮತ್ತೆ ಮಾಡುತ್ತಾ, ಇದ್ರ ಬಗ್ಗೆ ಆಕ್ಷೇಪಣೆಗಳು ಕೂಡ ಇದೆ. ಈಗಾಗಲೇ ಆರ್ಥಿಕವಾಗಿ ದೇಶವನ್ನು ಸಂಪೂರ್ಣವಾಗಿ ದಿವಾಳಿ ಹಂಚಿ ಕರ್ಕೊಂಡು ಹೋಗ್ತೀರಿ ಅಂತ. ಅಟ್ ದ ಸೇಮ್ ಟೈಮ್ ಚುನಾವಣೆಯಲ್ಲಿ ನಿಮಗೆ ಗೆಲುವು ಸಿಗ್ತಾ ಇದೆ. ಹೀಗಾಗಿ ಗ್ಯಾರಂಟಿಗಳಿಂದ ನೀವು ಫಾರ್ಮುಲಾ ಅಥವಾ ಬಂಡವಾಳ ಆಗ್ತಾ ಇದೆಯಾ ಅಂತ ಮುಂದಿನ ಈ ಬರುವಂಥ ಚುನಾವಣೆಗಳೆಲ್ಲವೂ ಕೂಡ? ನೋಡಿ, ಗ್ಯಾರಂಟಿಗಳಿಂದಲೇ ಎಲ್ಲ ಗೆಲುವು ಆಗ್ತಿದೆ ಅಂತ ಅನ್ನೋದು ಸುಳ್ಳು. ಗ್ಯಾರಂಟಿ ಒಂದು ಅಸ್ತ್ರ, ಗೆಲ್ಲೋದಕ್ಕೆ ಒಂದು ಅಸ್ತ್ರ. ಆಮೇಲೆ ಎರಡನೇದು, ನೀವು ಮಾತಾಡ್ತಿರೋ ಹಾಗೆ, ನಮ್ಮ ಸ್ನೇಹಿತರೆಲ್ಲ ಹೇಳ್ತಿರೋ ಹಾಗೆ, ಗ್ಯಾರಂಟಿಯನ್ನು ಕೊಡುವುದರಿಂದ ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ದಿವಾಳಿ ಆಗ್ತದೆ ಅಂತ ಹೇಳೋದು ಸುಳ್ಳು. ಯಾಕೆ ಅಂದರೆ, ನಮ್ಮ ಬಹುತೇಕ ಆರ್ಥಿಕ ತಜ್ಞರು, ಎಲ್ಲರೂ ಅಲ್ಲದೆ ಹೋದರು, ಜನಪರವಾಗಿ ಇರ್ತಕ್ಕಂಥ ಆರ್ಥಿಕ ತಜ್ಞರು ಹೇಳುತ್ತಿರುವ ಮಾತುಗಳೇನು ಅಂದರೆ, ಈ ರೀತಿಯ ಗ್ಯಾರಂಟಿಗಳಿಂದ, ಈ ರೀತಿಯ ಜನರಿಗೆ ಮಾಡುವ ಸಹಾಯದಿಂದ ನಮ್ಮ ಆರ್ಥಿಕತೆ ಬೆಳೆಯುತ್ತದೆ. ಅವಕಾಶ ವಂಚಿತರು ಯಾರಿದ್ದಾರೆ, ಸಮಾಜದಲ್ಲಿ ಮುಖ್ಯಧಾರೆಗೆ ಬರೋದಕ್ಕೆ ಸಾಧ್ಯವಾಗದೇ ಇರೋರು ಯಾರಿದ್ದಾರೆ, ಅವರಿಗೆ ನೀಡುವ ಆರ್ಥಿಕ ಸಹಾಯ ನಮ್ಮ ಆರ್ಥಿಕತೆಯನ್ನು ಬೆಳೆಸುತ್ತದೆ, ಆರ್ಥಿಕತೆಯನ್ನು ದಿವಾಳಿಗೆ ಕೊಂಡೋಗೋದಿಲ್ಲ. ಇದು ಮೊದಲನೇ ತಪ್ಪು ಅಭಿಪ್ರಾಯ. ಯಾರಿಗೆ ಪುಕ್ಕಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಅದೇ ಮೊದಲನೇ ತಪ್ಪು ಕಲ್ಪನೆ. ಅದು ಇದು ಪುಕ್ಕಟೆ ಅಲ್ಲ, ಜನರಿಗೆ ಅವರ ಹಕ್ಕುಗಳನ್ನು ನೀಡುವ ಕ್ರಮ ಇದು. ಯಾಕೆ ಬಿಜೆಪಿ ಅವರು ಕಾಂಗ್ರೆಸ್ಸಿನ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದ್ದಾರೆ? ಅಲ್ಲ, ಹನುಮಂತಯ್ಯನವರೀಗ ಮಧ್ಯಪ್ರದೇಶದಲ್ಲಿ ಅನೌನ್ಸ್ ಮಾಡಿದ್ದಾರೆ, ಪ್ರಶ್ನೆ ಇದೆ, ದೇಶದ ಆರ್ಥಿಕತೆ ದಿವಾಳಿ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ? ಅಲ್ಲಲ್ಲ, ಒಂದು ಪ್ರಶ್ನೆ ಇದೇ ಪೂರಕವಾಗಿದೆ. ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಅಫ್ಕೋರ್ಸ್ ಈಗ ಆರ್ಥಿಕತೆಗೆ ಬರ್ಬೋದು ಅಂದ್ರೆ, ಆರ್ಥಿಕವಾಗಿ ಎಕನಾಮಿಕ್ ಸಿಸ್ಟಮ್ಗೆ 2,000 ರೂಪಾಯಿ ನೀವು ಕೊಟ್ಟಿರುವಂತಹ ದುಡ್ಡು ಒಂದು ಸಿಸ್ಟಮ್ಗೆ ವಾಪಸ್ ಬರುತ್ತೆ. ಬಟ್ ಸರ್ಕಾರಕ್ಕೆ ಎಲ್ಲಿ ಬರುತ್ತೆ, ಸರ್ಕಾರದ ಬೊಕ್ಕಸಕ್ಕೆ ಎಲ್ಲಿ ಬರುತ್ತೆ, ಅದಿರುವಂತಹ ಪ್ರಶ್ನೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಬೇರೆ ರೀತಿ ಅಂತ, ಈಗ ಸ್ಟೇಟ್ ಟ್ಯಾಕ್ಸ್ ಬೇರೆ ಇದೆ, ಸೆಂಟ್ರಲ್ ಟ್ಯಾಕ್ಸ್ ಬೇರೆ ಇದೆ. ಈಗ ಇರುವಂತ ವಿಚಾರ ಅಂದ್ರೆ ನೀವು ಕೊಡ್ತಿದ್ರಿ ಆದ್ರೆ ಸಿಸ್ಟಮ್ ಬರುತ್ತೆ, ಆದ್ರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಎಲ್ಲಿಂದ ಬರುತ್ತೆ, ಅದಿರುವಂತಹ ಪ್ರಶ್ನೆ. ಈಗ ಸರ್ಕಾರ ಮಾಡಬೇಕಾಗಿರುವಂತದ್ದೇನೋ ಆಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡುವಂತದ್ದು ಸಹಜವಾಗಿದೆ. ಕೇಳಿ, ಆರ್ಥಿಕತೆ ಅನ್ನೋದು ಸರ್ಕಾರದ ಬೊಕ್ಕಸಕ್ಕೆ ಹಣ ಬರಬೇಕು ಅಂತಿಲ್ಲ. ಜನರ ಜೀವನದಲ್ಲಿ ಉನ್ನತಿ ಆಗಬೇಕು, ಜನರ ಜೀವನ ಸುಧಾರಣೆ ಆದ್ರೆ ಅದು ನಿಜವಾದ ಆರ್ಥಿಕತೆ. ಸರ್ಕಾರದ ಬೊಕ್ಕಸವನ್ನು ತುಂಬಿಕೊಳ್ಳೋದು ಆರ್ಥಿಕತೆ ಅಲ್ಲ. ಬೊಕ್ಕಸಕ್ಕೆ ತುಂಬಿಕೊಂಡು ಅದನ್ನ ಕೆಲವು ಯೋಜನೆಗಳಿಗೆ ವಿನಿಯೋಗ ಮಾಡಿ ಸಾಮಾನ್ಯ ಜನರನ್ನ, ರೈತರನ್ನ, ಬಡವರನ್ನ ನೆಗ್ಲೆಕ್ಟ್ ಮಾಡತಕ್ಕಂಥದ್ದು, ಅವರನ್ನ ಕಡೆಗಣಿಸ್ತಕ್ಕಂಥದ್ದು ಆರ್ಥಿಕತೆಯ ಬೆಳವಣಿಗೆ ಅಲ್ಲ. ನಮ್ಮೆಲ್ಲ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ. ಒಂದ್ ಪ್ರಶ್ನೆ ದಯವಿಟ್ಟು ಕೇಳಿ. ಜನರಿಗೆ ನೇರವಾಗಿ ಹಣ ಹೋಗ್ಬೇಕು. ಆಮೇಲೆ ಒಂದು ಮಾತು ಹೇಳ್ಬಿಡ್ತೀನಿ, ಸಾಮಾನ್ಯ ಜನರಿಗೆ ಮತ್ತು ವಿಶೇಷವಾಗಿ ಬಡವರಿಗೆ ಹಣ ಹೋದ್ರೆ ಅದು ಮತ್ತೆ ವಾಪಸ್ ಬರ್ತದೆ. ಶ್ರೀಮಂತರಿಗೆ ಹಣ ಹೋದ್ರೆ ಅದು ಬ್ಲಾಕ್ ಮನಿಯಾಗಿ ರೂಪುಗೊಳ್ಳುತ್ತದೆ. ಇದು ಆರ್ಥಿಕ ತಜ್ಞರ ಅಭಿಪ್ರಾಯ. ಅಂತ ಆದ್ಮೇಲೆ ನೀವು ಗ್ಯಾರಂಟಿಗಳನ್ನ ಪುಕ್ಕಟೆ ಕೊಡ್ತಕ್ಕಂಥದ್ದು. ತಪ್ಪು ಕಲ್ಪನೆ. ಹನುಮಂತಯ್ಯರೇ, ನಿಮ್ಮ ಸರ್ಕಾರ ಬಂದ ಮೇಲೆ ಒಂದೂವರೆ ವರ್ಷದಲ್ಲಿ, ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರಿ, ಮತ್ತು ಅಭಿವೃದ್ಧಿ ಎಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ನಿಮ್ ಶಾಸಕರೇ ಮಾತಾಡ್ತಾ ಇದ್ದಾರೆ ಅನುದಾನ ಬರ್ತಾ ಇಲ್ಲ ಅಂತೇಳಿ. 2 ಲಕ್ಷ ಕೋಟಿ ಸಾಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 75 ವರ್ಷದಲ್ಲಿ 10 ವರ್ಷಗಳಲ್ಲಿ ಅತಿ ಹೆಚ್ಚು ಸಾಲ ಮಾಡಿರುವ ಸರ್ಕಾರ ಮೋದಿ ಅವರ ಸರ್ಕಾರ. ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ? ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ? ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ? ಕರ್ನಾಟಕದಲ್ಲಿ ಇವತ್ತು ಕೂಡ ಮೂಲ ಸೌಕರ್ಯಗಳು, ಜನರ ಆರೋಗ್ಯ ಮತ್ತು ನಿರುದ್ಯೋಗ ಸಮಸ್ಯೆ ಈ ದೇಶದ ರಾಜ್ಯಗಳಿಗಿಂತಲೂ ಉತ್ತಮವಾಗಿದೆ. ಹೆಚ್ಚಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಕಂಪೇರ್ ಬಿಹಾರ್, ಲೆಟ್ ಅಸ್ ಕಂಪೇರ್ ಮಧ್ಯಪ್ರದೇಶ್, ಲೆಟ್ ಅಸ್ ಕಂಪೇರ್ ರಾಜಸ್ಥಾನ್. ಈ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕ, ತಮಿಳುನಾಡು, ಕೇರಳ ಮುಂಚೂಣಿಯಲ್ಲಿ. ಕೇರಳ ದಿವಾಳಿಯಾಗಿದೆ.
ಬಹಳ ಮುಂದೆ ಇದೆ. ಕೇರಳದ ಉದಾಹರಣೆ ಅದನ್ನ ನಾವು ಕೊಡಬೇಡಿ. ಯೋಚನೆ ಕೇರಳ ಮಾಡ್ಬೇಕೇ ದಿವಾಳಿ ಹೊರತು ಆಗಿದೆ, ಕರ್ನಾಟಕ ಸಾಲ ದಿವಾಳಿ ಮಾಡೋದು ಕಡೆಗೆ ಯಾವಾಗ ನಡೆದಿದೆ. ಮಾತಾಡ್ತೀನಿ, ಹನುಮಂತಯ್ಯನವರೇ ಮಾತಾಡ್ತೀನಿ. ವಿವರಗಳನ್ನು ನೋಡ್ತಾ ಇದೀವಿ. ಬನ್ನಿ, ಹರಿಯಾಣದ ಸ್ಥಿತಿಗತಿಗಳೇನು ಅದನ್ನು ನಾವು ಸ್ಕ್ರೀನಲ್ಲೂ ಕೂಡ ನಾವು ತೋರಿಸ್ತಾ ಇದೀವಿ, ನೀವು ಕೂಡ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಈಗ ಅಧಿಕಾರವನ್ನು ಹಿಡಿಯುವ ಮಟ್ಟಕ್ಕೆ ಬಂದಿದೆ, ನೋ ಡೌಟ್. 60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ, 24 ಕ್ಷೇತ್ರಗಳಲ್ಲಿ ಬಿಜೆಪಿ. ರೈತರ ಹೋರಾಟ ಆಗಿರ್ಬೋದು, ಜೊತೆಗೆ ಅಗ್ನಿವೀರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆಗೆ ಬಿಜೆಪಿಗೆ ಸರಿಯಾದ ಹೊಡೆತ ಕೊಟ್ಟಿವೆ. ಕಿಸಾನ್, ಜವಾನ್, ಪೈಲ್ವಾನ್ ಈ ಮೂರು ಕೂಡ ಜನರು ಸರಿಯಾದ ರೀತಿಯಲ್ಲಿ ಪಟ್ಟು ಹಾಕಿದ್ದಾರೆ. ಬರೀ ಪೈಲ್ವಾನರು ಪಟ್ಟು ಹಾಕುವಂಥದ್ದಲ್ಲ, ಜನಸಾಮಾನ್ಯರು ಎಲ್ಲದನ್ನು ಕೂಡ ನೋಡ್ತಾ ಇರ್ತಾರೆ, ಇವರ ಆಟಗಳು ಏನೇನು ಎತ್ತ ಅನ್ನುವಂಥದ್ದು. ಯಾವ ಪಾರ್ಟಿ ಯಾವ ಪಕ್ಷ ಜನರಿಗಿಂತ ನಾವು ಮಿತಿಮೀರಿ ನಾವು ಬೆಳೆದುಬಿಟ್ಟಿವಿ ಅಂತ ಭಾವಿಸುತ್ತಲ್ಲ, ಅಂಥವ್ರನ್ನ ಅಲ್ಲಲ್ಲಿ ಯಾವ್ಯಾವ ರೀತಿ ಕಟ್ಟಿ ಹಾಕಬೇಕು, ಯಾವ ರೀತಿ ಪಟ್ಟು ಹಾಕಬೇಕು ತುಂಬ ಚೆನ್ನಾಗಿ ಗೊತ್ತಿದೆ. ಇದು ಪಕ್ಕಾ, ಇದು ಪೈಲ್ವಾನ್ ಪಟ್ಟನೆ. ಇದು ಕಾಂಗ್ರೆಸ್ 60 ಕ್ಷೇತ್ರಗಳಲ್ಲಿ ಮುನ್ನಡೆ, ಬಿಜೆಪಿ 24. ಆದರೆ ಜಮ್ಮು ಕಾಶ್ಮೀರದಲ್ಲಿ ಸ್ಥಿತಿಗತಿಗಳು ಬದಲಾಗ್ತಾ ಇವೆ ನೋಡಿ. ಕಾಂಗ್ರೆಸ್ ಪ್ಲಸ್ 46ಕ್ಕೆ ಹೋದರೆ ಬಿಜೆಪಿ 36ಕ್ಕೆ ಬಂದಿದೆ, 35 ಈಗ 35ಕ್ಕೆ ಬಂದಿದೆ. ಅಂದರೆ ರವಿಕುಮಾರ್ ಆಗಲೇ ಹೇಳ್ತಾ ಇದ್ರು, ನಾವು ನೋಡ್ತಾ ಇರಿ, ನಾವು ಅಲ್ಲಿ ಅಧಿಕಾರವನ್ನು ನಾವೇ ಮಾಡೋದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಬಹುಶಃ ಏನು ಅಂತಂದರೆ ಇದಿನ್ನೂ ಆರಂಭದ ಅಂಕಿಅಂಶಗಳು, ಬಹುಶಃ ಇನ್ನೊಂದು ಗಂಟೆಗೆ ಸರಿಯಾದಂಥ ಚಿತ್ರಣ ನಿಮಗೆ ಸಿಗಬಹುದು. ಸೊ ಬಹುಶಃ ಬಿಜೆಪಿ ನಿಧಾನಕ್ಕೆ ಬಲವರ್ಧನೆ ಆಗ್ತಾ ಇದೆ. 25ರಿಂದ 24ಕ್ಕೆ ಕಳೆದಿತ್ತು, ಈಗ 35ಕ್ಕೆ ಬಿಜೆಪಿ ಬಂದು ನಿಂತಿರೋದನ್ನ ನಾವು ನೋಡ್ತಾ ಇದ್ವಿ. ಕಾಂಗ್ರೆಸ್ ಪ್ಲಸ್ 46, ಜೊತೆಗೆ ಅದರ್ಸ್ ಎಷ್ಟು ಜಾಸ್ತಿ ಆಗ್ತಾರಲ್ಲ ಅಷ್ಟು ಬಿಜೆಪಿ ಅವರ ಮುಖ ಕಮಲದ ರೀತಿಯಲ್ಲಿ ಅರಳುತ್ತೆ. ಯಾಕಂದ್ರೆ ಸಂಖ್ಯೆ ಕಡಿಮೆ ಇರೋದ್ರಿಂದ ಸಹಜವಾಗಿ ಖುಷಿಲೇ ಇದೆ. ಅಲ್ಲ, ಅದರ್ಸ್ನ ತುಂಬಾ ಜನರು ನಿಲ್ಲಿಸಿರೋರೆ ಬಿಜೆಪಿ ಅವರು. ಎಲ್ಲೆಲ್ಲಿ ಯಾರ್ಯಾರು ಅಸಮಾಧಾನ ಇರ್ತಾರೆ ಕರ್ಕೊಂಬರೋದು ನಿಲ್ಲಿಸೋದು ಅವ್ರಿಗೆ ಗೊತ್ತು. ಈ ಅಸಮಾಧಾನವನ್ನು ಹೆಂಗೆ ಅದನ್ನು ಪಾಸಿಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಇದೇ ಪ್ರಯತ್ನವನ್ನು ಹರಿಯಾಣದಲ್ಲೂ ಕೂಡ ಮಾಡಿದರು, ಇಲ್ಲ ಅನ್ನಲ್ಲ. ಆದರೆ ಹರಿಯಾಣ ಸಂಪೂರ್ಣವಾಗಿ ಕೈ ಕೊಟ್ಟಿದೆ. ಎಲ್ಲ ಒಂದು ಕಡೆ ಕಾಶ್ಮೀರ ಸ್ಥಿತಿಗತಿಗಳು ಬದಲಾದರೆ ಕೈ ಹಿಡಿಯುವಂಥ ಸಾಧ್ಯತೆಗಳಿವೆ. ಸೊ ಇದು ಸಂಗತಿ.